ಇವಾಗ ಯಶೋಗೆ ಬ್ಲೌಸ್ ಪೀಸ್ ಬೇಕಾಯ್ತಂತೆ ನೋಡಿ. ಇವಾಗ ಹಿಂಗೈತೆ, ನಾನ್ ಕೈ ಹಾಕೋದ್ಮೇಲೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಹಾಕು ಕೈ ಹಾಕು. ಓಂ ಓಂ ಮರ್ಯಾದೆ ಕೊಟ್ರೆ ಮರ್ಯಾದೆ, ಸುಮ್ನೆ ಹೊಂಟೋಗ್ಬಿಡ್ರಿ. ಅಜ್ಜಿ ಮರ್ಯಾದೆಯಿಂದ ಎಲ್ಲಿಂದ ಕಲ್ಕೊಡ್ಬೇಕು? ನಮ್ಮ ಮುಸ್ಲಿಂ ಫ್ರೆಂಡ್ಸ್ ಕೊಟ್ಟಿರೋದು. ಬಂದಿದ್ ನಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ಯವನು. ಇವತ್ತಿನ ನಮ್ಮ ಬ್ಲಾಗ್ ಅಲ್ಲಿ ಲಕ್ಷ್ಮಿನ ಕುಣಿಸ್ತಾ ಇದೀವಿ. ಸೊ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಲಾಸ್ಟ್ ಇಯರ್ ಪ್ರ್ಯಾಂಕ್ ಮಾಡಿದ್ವಿ, ಗಣೇಶ ಕುಣಿಸೋ ರೀತಿ ಲಕ್ಷ್ಮಿ ಕೂರಿಸ್ತಾ ಇದೀವಿ ಕಲೆಕ್ಷನ್ ಅಂತ. ಸೊ ಈ ವರ್ಷ ನಾವು ಸ್ವಲ್ಪ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಆ ಬಿಸಿಲಿ ವ್ಲಾಗ್ ಮಾಡಕ್ ಆಗಿಲ್ಲ. ಬಟ್ ಆ ಬ್ಲಾಗ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಕಾಮಿಡಿ ಆಗಿತ್ತು. ಕೊಡಿ ಕಾಸು ಕೊಡಿ. ಮರ್ಯಾದೆ ಕೊಟ್ರೆ ಮರ್ಯಾದೆ, ಸುಮ್ನೆ ಹೊಂಟೋಗ್ಬಿಡ್ರಿ. ಅಜ್ಜಿ ಮರ್ಯಾದೆಯಿಂದ ಎಲ್ಲಿಂದ ಕಲ್ಕೊಡ್ಬೇಕು? ನಿಮ್ಗೆ ಕೆಂಪು ಕಲರ್ ಸೀರೆ ಇದೇ ತರ ಕೊಡ್ತೀವಿ, ಕೆಂಪು ಕಲರ್ ಕೊಡ್ತೀವಿ. ಲಕ್ಷ್ಮಿ ಕೂರಿಸ್ತಾ ಇದೀವಿ ನಾವು. ನಮ್ಗೆ ಗೊತ್ತಿಲ್ಲ, ಕೊಡಿ. ನಮಗೂ ಗೊತ್ತಿಲ್ಲ, ಕೊಡ್ಬೇಕಷ್ಟೇ. ನಂದು ಗೊತ್ತಿಲ್ಲ, ಆ ತರ ಎಲ್ಲ ಕುಣ್ಸಕ್ ಆಗೋದಿಲ್ಲ. ಸೊ ಅದಕ್ಕೆ ಇವ್ರ ಮನೇಲಿ ಕುಣಿಸ್ತಾ ಇದೀವಿ. ಇವಾಗ ಇವನೇನೋ ಬುಕ್ ಮಾಡಿದಾನೆ, ಏನದು ಕೈಕಲ್ಲ. ಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಆರ್ಡರ್ಸ್ ಮಾಡಿದೆ ನಾನು, ಅದು ತಮಿಳ್ನಾಡಿಂದ. ಇವಾಗ ಅದು ಕೊರಿಯರ್ ಆಫೀಸ್ ಬಂದಿದೆ, ಅಲ್ಲಿ ಹೋಗಿ ಇಸ್ಕೊ ಬರ್ಬೇಕು. ಆಕ್ಚುಲಿ ನನ್ಗೂ ಕುಣ್ಸಕ್ ಇಷ್ಟ. ನಮ್ಮ ಮನೇಲಿ ಬೈತಾರೆ, ಚಿಕ್ಕ ಹುಡುಗರು ತರ ಇರ್ಬೇಕು, ದೊಡ್ಡ ಮಾತುಗಳೆಲ್ಲ ಆಡ್ಬಾರ್ದು ಅಂತ. ನಾನ್ ಚಿಕ್ಕ ಹುಡುಗ ಅದಕ್ಕೆ ಯಾಕೆ ಅಂತ ಹೇಳೋ. ಚಿಕ್ಕ ಹುಡುಗರ ಮನೇಲಿ ಲಕ್ಷ್ಮಿ ಕೂರ್ಸಲ್ವಾ? ಮೀನ್ಸ್ ಅಂದ್ರೆ ಇವಾಗ ನಮ್ದು ಇದೇ ಮಂತ್ ಅಲ್ಲಿ ನಮ್ಗೆ ಮಕಾಬ್ ಅಂತ ಬರುತ್ತೆ, ಊರ್ಗ್ ಹೋಗ್ಬೇಕು. ಲಾಸ್ಟ್ ಇಯರ್ ನಾನು ನೀವು ಕುಣ್ಸಿದ್ರಲ್ಲ, ಅವತ್ತು ಇರ್ಲಿಲ್ಲ, ನಾನು ಊರಲ್ಲಿ ಇದ್ದೆ. ಹೌದು ಗೈಸ್, ಲಾಸ್ಟ್ ಇಯರ್ ನಮ್ಮ ಮನೆಗೆ ಅರ್ಶನ ಕುಂಕುಮ ತಗೊಳಕ್ ಬಂದಿರ್ಲಿಲ್ಲ. ಇಮೋಷನಲ್ ಡ್ಯಾಮೇಜ್ ಈ ವರ್ಷ ಅವನೇ ಆ ರೀತಿ ಅಲ್ಲ, ಬಿಕಾಸ್ ನಮ್ಗೆ ಲಾಸ್ಟ್ ಇಯರ್ ಹಬ್ಬದಲ್ಲೇ ಬಿದ್ದಿತ್ತು. ಈ ಸತಿ ಹಬ್ಬ ಆದ್ಮೇಲೆ ನೆಕ್ಸ್ಟ್ ವಾರಕ್ಕೆ ಬಿದ್ದಿದೆ. ನೆಕ್ಸ್ಟ್ ವಾರ ಹೋಗ್ಬೇಕು ನಾವು ಊರಿಗೆ. ಇವಾಗ ಕೈ ಕಾಲು ಇಸ್ಕೊಬರಕ್ಕೆ ಅಂತ ಹೋಗ್ತಾ ಇದೀವಿ. ಸೊ ಸಿಕ್ಕಾಪಟ್ಟೆ ಕೆಲಸ ಐತೆ ಇವತ್ತು, ಬಿಕಾಸ್ ನಾಳೆನೇ ಹಬ್ಬ ಇರೋದ್ರಿಂದ ಅದೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಬನ್ನಿ ಹೋಗುವ. ಇವಾಗ ಚಾಮರಾಜಪೇಟೆಗೆ ಬಂದಿದೀವಿ ಕೈ ಕಾಲು ಇಸ್ಕೊಳಕ್ಕೆ ಅಂತ. ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಅಡ್ರೆಸ್ ಇದೇನಾ ಇದಲ್ವಾ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದೇನೆ. ಯಾವ್ದು ಇದು? ಚಾಮರಾಜಪೇಟೆ ಅಂತ ಅಷ್ಟೇ ಹಾಕಿರೋದು. ಅಲ್ಲಿ ಬೋರ್ಡ್ ಅಲ್ಲಿ 92 ಅಂತ ಐತೆ, ಲೊಕೇಶನ್ ಅಲ್ಲಿ ಟೈಪ್ ಮಾಡಿರೋದ್ರಲ್ಲಿ 90 ಅಂತ ಐತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇವ್ರ ನಂಬರ್ ಕೊಟ್ಟರು ಗೊತ್ತಾ ಫೋನ್ ಮಾಡಕ್ಕೆ, ಆ ನಂಬರ್ ಫೋನ್ ಮಾಡಿದ್ರೆ ಅವ್ರು ರೀಚಾರ್ಜ್ ಮಾಡ್ತಿಲ್ಲ ಅಂತ ಬಂದೈತೆ. ನಾಳೆ ಹಬ್ಬ ಇರೋದು, ಇವತ್ತು ಇಸ್ಕೊಂತಿದೀವಿ ಪ್ರಾಡಕ್ಟ್ ನ. ಅದಿನ್ನ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಹಬ್ಬದ ಇನ್ನೂ ದಿನ ನಮಗೆ ಸಿಕ್ಕಿರೋದು. ನಾನ್ ಬುಕ್ ಮಾಡಿರೋದು 1 ವಾರದ ಹಿಂದೆ. ಸೊ ಅವ್ರು ನಮಗೆ ಕಳ್ಸೋರು ಮ್ಯಾನುಫ್ಯಾಕ್ಚರ್ ಇಂದ ಡೈರೆಕ್ಟ್ ಆಗಿ ನಾನು ತಗೊಂಡಿದ್ದು. ಅವ್ರು ಬಿಸಿ ಇದ್ರು ಏನೋ ಗೊತ್ತಿಲ್ಲ, ಕಾಲು ಪಿಕ್ ಮಾಡಿಲ್ಲ. ಜಸ್ಟ್ ನೆನ್ನೆ ನೈಟ್ ನನ್ಗೆ ಎಲ್ಲಾರು ಕಾಪಿ ಸೆಂಡ್ ಮಾಡಿದಾರೆ ಅಷ್ಟೇ. ಸೊ ಅದಕ್ಕೆ ಇಲ್ಲಿ ಹುಡುಕೊಂಡು ಬಂದಿರೋದು. ಪ್ರಾಡಕ್ಟ್ ಸಿಗ್ತೈತಿಲ್ಲ ಅಂತ ಖುಷಿ ಪಡ್ಬೇಕು ಬೇಕಾರೆ, ಇಲ್ಲ ಅಕ್ಕಪಕ್ಕ ಎಲ್ಲ ಹುಡ್ಕಾಡ್ಬಿಡೋಣ. ಇವತ್ತು ಬಂದಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಿದೆ? ಇವತ್ತು ಬಂದಿರ್ಲಿಲ್ಲ ಅಂದ್ರೆ ನಮ್ಮ ಹತ್ರನೇ ಕೈ ಕಾಲು ಸಿಗುತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಅಷ್ಟೇ. ಸುಮ್ನೆ ಮನೆ ಹತ್ರ ಇಕ್ಕೋಬೇಕಾಯ್ತಿತ್ತು ಅಷ್ಟೇ. ಬಾ ಸರಿ ಆಯ್ತು. ಸೊ ಇವಾಗ ಇಲ್ಲಿ ಒಳಗಡೆ ಹೋಗಿ ಕೇಳ್ಬೇಕು ಸಿಗುತ್ತಾ ಅಂತ. ನನ್ಗನ್ಸೋ ಪ್ರಕಾರ ಇಲ್ಲೇ ಅನ್ಸುತ್ತೆ, ಇಲ್ಲೆಲ್ಲ ಗೂಡ್ಸ್ ಎಲ್ಲ ಇಳಿಸೋರಲ್ಲ, ಮೇ ಬಿ ಇಲ್ಲೇ ಇರ್ಬೋದು. ಚಾಮರಾಜಪೇಟೆ ಮಾರ್ಕೆಟ್ ಎಲ್ಲ ಇಂತದೇ ಕಣೋ, ಒಂದೇ ಅಂಗಡಿ ಇಲ್ಲ. ಇದೇ ಫಸ್ಟ್ ಟೈಮ್ ಈ ತರ ಅಂಗಡಿ ಎಲ್ಲ ಕಾಣಲ್ಲ. ಯಾರೋ ನೀನು ಕುಡ್ಕ ಟ್ರಾವೆಲ್ಸ್ ಇದೊಂದೇ ಅಲ್ಲ, ಬೇರೆ ಬೇರೆ ಕಲೆಕ್ಟ್ ಮಾಡ್ಕೋತಾ ಇರೋದು ಟ್ರಾವೆಲ್ಸ್ ಬಂದು ಕೊಡ್ತಾರ. ಹೋಗಿ ಫಸ್ಟ್ ಟೈಮ್ ತಾನೆ ಇಸ್ಕೊಬ್ರ. ಸೊ ಗೈಸ್ ಫೈನಲಿ ಪ್ರಾಡಕ್ಟ್ ನ ಇಸ್ಕೊಂಡ್ವಿ. ಫಸ್ಟ್ ಹೋಗಿದ್ವಲ್ಲ ಅಂಗಡಿ, ಬೇರೆ ಅಂಗಡಿ ಕೊಟ್ಟೋಗ್ಬಿಟ್ಟು. ಅಂಗಡಿ ಎಲ್ಲ ಕಣೋ ಟ್ರಾವೆಲ್ಸ್. ಯಾರೋ ನೀನು ಬೆಳಿಗ್ಗೆ ನೀರ್ ಹಾಕದೇನೆ ಕುಡಿದ್ಬಿಟ್ಟು ನೀನು ಬೇರೆ ಟ್ರಾವೆಲ್ಸ್ ಹೋಗ್ಬಿಟ್ಟಿದ್ವಿ. ಅವರು ಫುಲ್ ಕನ್ಫ್ಯೂಸ್ ಆಗೋದ್ರು. ನಾನು ಬೇರೆ ಅಂಗಡಿಲಿ ಕೆಲಸ ಮಾಡ್ತಿದ್ದೀನಿ, ಇಲ್ಲ ನಾನು ನನ್ನ ಅಂಗಡಿಲೇ ಕೆಲಸ ಮಾಡ್ತಿದ್ದೀನಾ, ಇಲ್ಲ ಟ್ರಾವೆಲ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀನ ಅಂತ. ಸೊ ಇದೆಲ್ಲ ಪಕ್ಕದ ಅಂಗಡಿ ಅಂತ ಅಂದ್ಬಿಟ್ಟು ಸಾರಿ ಬೇರೆ ಟ್ರಾವೆಲ್ಸ್ ಅಂದ್ಬಿಟ್ಟು ಕಳ್ಸಿದ್ರು. ಸೊ ಇವಾಗ ಫೈನಲ್ ಈಸ್ಕೊಂಡು ಹೋಗ್ತಾ ಇದೀವಿ. ಯಾವ ಬ್ರ್ಯಾಂಡು? ಸೊ ಗೈಸ್ ಇವಾಗ ಕೈ ಕಾಲು ತಗೊಂಡು ಇವಾಗ ಯಶೋಗೆ ಬ್ಲೌಸ್ ಪೀಸ್ ಬೇಕಾಯ್ತಂತೆ. ಬ್ಲೌಸ್ ಪೀಸ್ ನನ್ಗಲ್ಲ, ನೀನು ಹೋದ ವರ್ಷ ಬಂದಿರ್ಲಿಲ್ವಲ್ಲ ಅರ್ಶನ ಕುಂಕುಮ ತಗೊಳಕ್ಕೆ, ಅದಕ್ಕೆ ಈ ವರ್ಷ ಸೀರೆ ಕೊಡ್ಸೋಣ. ನಿನ್ಗೆ ಬ್ಲೌಸ್ ಪೀಸ್ ಬೇಕಾಯ್ತು, ಅದಕ್ಕೆ ತಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲೇ ಅನ್ಸುತ್ತೆ, ಬಾ. ಇಲ್ಲಿ ಇರೋದು ಕಲ್ಬೋಯ್ತಿದೆಯಲ್ಲ, ಇಲ್ಲೂ ಸಿಗುತ್ತೆ ಅನ್ಸುತ್ತೆ. ಎಲ್ಲೋ ಅಭ್ಯಾಸ ಅಲ್ವಾ, ಅದಕ್ಕೆ ಕೊಡಿ ಅಲ್ವಾ. ಪರ್ಪಲ್ ಮತ್ತೆ ಪಿಂಕ್ ಏನ್ ಕಲೆಕ್ಷನ್ ನೋಡಿ. ಸೊ ಗೈಸ್ ಇವಾಗ ಕಟಿಂಗ್ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಯಶು ಸಾಕಾಯ್ತಿಲ್ಲ ಕಣ. ಏನು ಕಿತ್ಕೋಬೇಕು ಕಣೋ. ಇವಾಗ ಗನ್ ಹಿಡ್ಕೊಂಡು ಗಮ್ ಹಾಕ್ತಾನೆ. ಸೊ ಇವಾಗ ಲಕ್ಷ್ಮಿ ಕುಣ್ಸೋಕೆ ಬ್ಯಾಕ್ ಡ್ರಾಪಿಂಗ್ ಮಾಡ್ಕೊಂತಿದೀವಿ. ಅದು ಯಾವ್ದು ಇಸ್ತ್ರಿ ಎಲೆ. ಈ ಎಲೆ ಹೆಸರು ಗೊತ್ತಿಲ್ಲ ಅವನಿಗೆ. ಇಸ್ತ್ರಿ ಹೇಳುದ್ನಲ್ಲ, ಇಸ್ತ್ರಿ ಎಲೆ ಅಂತ. ಲಾಸ್ಟ್ ಟೈಮು ಯಾವ್ದು ಮಾಡಿದ್ ನೀನು? ವಿಳ್ಳೆದೆಲೆ ಎಲ್ಲ ಅಲ್ಲಪ್ಪ, ಬಾಳೆ ಎಲೆ. ಬಾಳೆ ಎಲೆ ಎಲ್ಲ ವಿಳ್ಳೆದೆಲೆ ಕಣಲು. ಕರೆಕ್ಟ್, ವಿಳ್ಳೆದೆಲೆ ಮಾಡಿದ. ಈ ಸತಿ ಇದ್ರಲ್ಲಿ ಮಾಡಿಸ್ತಿದ್ದೀನಿ ನಾನು. ಅದು ಚಿಕ್ಕ ಚೆನ್ನಾಗ್ ಕಾಣಿಸಲ್ಲ ಅಂದ್ಬಿಟ್ಟು ಈ ತರ ಮಾಡಿಸ್ತಾ ಇದೀನಿ. ಹೆಂಗ್ ಬರುತ್ತೆ ಅಂತ ನನಗ್ ಗೊತ್ತು, ಇವನು ಗೊತ್ತಿಲ್ಲ. ಕೊಟ್ಟಿದ್ದಂಗೆ ಅಂಟಿಸ್ತಾನೆ. ವರ್ಷ ನಿಮ್ದೇ ನಾನು ಒಬ್ನೇ ಮಾಡ್ಕೊತೀನಿ. ಇವನ್ ಬಂದ್ಬಿಟ್ಟು ಒಂದ್ ಕೆಲ್ಸ ಮಾಡ್ಬಿಟ್ಟಲ್ಲ, ಏನಿಲ್ಲ ಬರೀ ಮಾತು.
ಕೆಲಸ ಆಗ್ಬೇಕು, ಹೆಂಗಾಗೋಯ್ತು ಏನು ಎಲ್ಲ ಮುಖ್ಯ ಇಲ್ಲ, ಕೆಲಸ ಆಗುತ್ತೆ ಅಷ್ಟೇ ಮುಖ್ಯ. ಲೇಟ್ ನೀನಿದ್ರೆ ಲೇಟ್ ಆಗುತ್ತೆ, ಹೆಂಗಾಗುತ್ತೋ ಏನೋ ಅಲ್ಲ, ಲೇಟ್ ಒಟ್ನಲ್ಲಿ ಆಗುತ್ತೆ. ಪರ್ಫೆಕ್ಟ್ ಆಗಿ ಆಗುತ್ತಲ್ಲ. ಬಾ ಇದಾದ್ಮೇಲೆ ಗೊತ್ತಾಯ್ತದೆ ಎಷ್ಟು ಪರ್ಫೆಕ್ಟ್ ಆಗಿ ನೋಡಿ ಇವಾಗ ಹಿಂಗೈತೆ, ನಾನ್ ಕೈ ಹಾಕೋದ್ಮೇಲೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಹಾಕು ಕೈ ಹಾಕು. ಓಂ ಓಂ ಬುಷ್. ಫೈನಲಿ ನನ್ನ ಕೈ ಹಾಕೋದ್ಮೇಲೆ ಡೆಕೋರೇಷನ್ ಈ ರೀತಿ ಬಂದಿದೆ. ಲಾಸ್ಟ್ ಇಯರ್ ಎಷ್ಟು ಟೈಮ್ ತಗೊಂಡಿದೆ? ಒಂದ್ 1 ಅವರ್. ನಾನ್ ನೋಡಿ 25 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಟ್ಟಿದೀನಿ. ನೀನ್ ಕೂದ್ಲು ಮುಟ್ಕೊಂಡ್ ಹೇಳು. ನಿನ್ ಕೂದ್ಲು ಮುಟ್ಕೊಂಡ್ ಹೇಳಪ್ಪ. 1 ಅವರ್ ಅಲ್ಲಿ ಮಾಡಿದೆ ಅಂತ. 1 ಅವರ್ ಅಲ್ಲಿ ಮಾಡಿದೆ, ಈ ತರ ಅಲ್ಲ, ಬೇರೆ ತರ ಮಾಡಿದ್ದು. ನಾನು ಇದನ್ನೇ 25 ನಿಮಿಷದಲ್ಲಿ ಮಾಡಿದೀನಿ. ಕೂದ್ಲು ಮುಟ್ಕೊಂಡ್ ಹೇಳು. ನಂದಲ್ಲ ನಿಂದು. ಸೊ ಔಟ್ಪುಟ್ ಹಿಂಗ್ ಬಂದಿದೆ. ಲಕ್ಷ್ಮಿ ನಾವು ಇವನ್ ಕಟಿಂಗ್ ಮಾಡಿಸ್ಕೊಬರಷ್ಟಲ್ಲಿ ಸ್ಯಾರಿನ ಡ್ರಾಪ್ ಮಾಡ್ಬಿಟ್ಟು ಹೊಡೋಗ್ಬಿಟ್ಟಿದ್ರು. ಅದನ್ನ ಒಂದು ಅಷ್ಟು ಕ್ಲಿಪ್ಗಳು ಮಾತ್ರ ತಗೊಂಡಿದ್ದೀನಿ. ಇಲ್ಲಿ ಲಕ್ಷ್ಮಿ ಬರ್ತಾರೆ. ಈ ಸತಿ ಯಾವ ತರ ಸ್ಟೈಲು? ನಾರ್ಮಲ್ ಬೆಂದ್ಗೆ ಇಟ್ಕೊಂಡು ಕಾಸು ಚಿನ್ನ ಎಲ್ಲ ಹಿಂಗ್ ಚೆಲ್ತಾ ಇರುತ್ತಲ್ಲ ಅದು. ಚಿನ್ನ ಎಲ್ಲ ಚೆಲ್ಬಾರ್ದು ಕಣೋ, ಚೆಲ್ಬೇಕು ಕಣೋ. ನೆನ್ನೆ ಬ್ಯಾಕ್ ಡ್ರಾಪಿಂಗ್ ಮತ್ತೆ ಲಕ್ಷ್ಮಿ ಕೈಗಳನ್ನೆಲ್ಲ ಸರಿ ಮಾಡ್ಬಿಟ್ಟು ಹೊರಟಿದ್ದು. ಬೆಳಗ್ಗೆ ನಂಗೆ ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು, ಬಟ್ ಈವ್ನಿಂಗ್ ಅಷ್ಟರಲ್ಲಿ ಫುಲ್ಲು ಜ್ವರ ಬಂದ್ಬಿಡ್ತು, ತಲೆಗೆ ಗಲ್ಲಾಡ್ಸಕ್ ಆಗ್ತಿರ್ಲಿಲ್ಲ, ಫುಲ್ ಕಫ್ ಆಗ್ಬಿಟ್ಟಿತ್ತು. ಸೊ ಇಂಜೆಕ್ಷನ್ ಹಾಕಿಸ್ಕೊಬಂದು ಮಲ್ಕೊಂಡಿದ್ದು. ಇವನ್ ಬೆಳಗ್ಗೆ ಫೋನ್ ಮಾಡಿ ಎದಾಡಿಸ್ತಾ. ಇವಾಗ ಬರ್ತಾ ಇದ್ದೀನಿ ನಾನು. ಇವನ್ ಆಲ್ರೆಡಿ ಊಟಕ್ಕೆ ಕುಂತ್ಬಿಟ್ಟವನೆ. ನೀನು ಎದಾಡ್ಸಿದ್ಮೇಲೆ ಮತ್ತೆ ಮಲಿಕೋಬಿಟ್ಟು ಕಣೋ, ನಾನು ಇನ್ನೂ ಸ್ನಾನನೂ ಮಾಡಿಲ್ಲ. ಇವರೆಲ್ಲ ಪೂಜೆ ಮಾಡು. ನೋಡಿ ಫೈನಲಿ ಲಕ್ಷ್ಮಿ ಈ ಥರ ಬಂದಿದೆ ಮನೆಗೆ. ಚೆನ್ನಾಗಿ ಮಾಡಿದ್ದೆ ಕಣೋ. ನಾನು ಏನು ಐಡಿಯಾ ಕೊಟ್ಟಿದ್ನೋ ಅದೇ ಥರ ಮಾಡೋನೆ ಅಚ್ಚುಕಟ್ಟಾಗಿ. ಐಡಿಯಾ ನಂದು, ನಾನು ಹೇಳ್ಕೊಟ್ಟಂಗೆ ಮಾಡಿದ್ಯಲ್ಲ. ಸೊ ಗೈಸ್, ನಾ ಮನೆಯಲ್ಲಿ ಬೆಳಗ್ಗೆಯಿಂದ ಎಲ್ಲಿದ್ಯಾ ಏನು ಮಾಡ್ತಿದ್ದೆ ಅಂತ ಒಂದು ಮಾತು ಕೇಳಿರ್ಲಿಲ್ಲ. ಇವನ್ ಜೊತೆ ಕುಂತ್ಕೊಬಿಟ್ಟು ಏನಾದ್ರು ಅದೇತ್ ಕಬಾ ಅದೆಲ್ಲ ಮಾಡಿ ಎಸಿ ಸ್ವಲ್ಪ ಜ್ವರ ಇರೋದನ್ನ ಫುಲ್ಲು ಜ್ವರ ಬರ್ಸ್ಬಿಟ್ಟಿದ್ದ. ನೆನ್ನೆನೆ ಚುಚಿಸ್ಕೊಂಡು ಇನ್ನು ನೋಡಿ ನನಗೆ ಹಿಂಗೆ ಸ್ವೆಟ್ ಆಗ್ತಿದೆ. ಇವನು ಇನ್ನೂ ಊಟ ಮಾಡ್ತಿದ್ದಾನೆ. ಒಂದ್ ಮಾತು ಹೋಗ್ದ ಪೂಜೆಗೆ ಬಾ ಅಂದೆ. ಪೂಜೆಗೆ ಬಾ ಅಂತಂದ, ಊಟಕ್ಕೆ ಬಾ ಅಂತಂದ ಇವನು. ನಾವು ಗಣಪತಿ ಕಡೆಯವರಪ್ಪ, ಡೈರೆಕ್ಟ್ ಪ್ರಸಾದ ನಮ್ದು. ಸುಮ್ಮನಿರಲಿ. ನಾನೇನು ಕೈಲಿ ಒಬ್ಬಿಟ್ಟು ಹಿಡ್ಕೊಂಡು ನನಗೆ ತಿನ್ನಿಸ್ತಿದೇನೋ ಅಂತ ಅನ್ಕಂದೆ, ಅಷ್ಟು ಖುಷಿ ಆಗ್ಬಿಟ್ಟೆ. ಇದು ಇವೆರಡು ಹೊಸ್ತಾಗಿ ಇಕ್ಕಿದ್ಯಾ? ಕೃಷ್ಣನಾ? ಲಕ್ಷ್ಮೀ ನಾರಾಯಣ ಸ್ವಾಮಿ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ದರ್ಶನ ಮಾಡಿ ಆಮೇಲೆ ಊಟ ಮಾಡುವ. ಶೈಸೋರ್ ಮನೆಗೆ ಹೋಗಿದ್ದು ಬಂದಮೇಲೆ ಮತ್ತೆ ಮಲ್ಕೊಬಿಟ್ಟಿದೆ. ತುಂಬ ಸುಸ್ತಾಗ್ತಿತ್ತು. ಒಂದು 4 ಗಂಟೆ ಮತ್ತೆ 5 ಗಂಟೆಯಲ್ಲೇ ಅನ್ಸುತ್ತೆ ಹೋಗಿದ್ದು. ಮತ್ತೆ ನಾನು ಹಾಗೆ ಒಂದು ಪ್ಲೇಸ್ಗೆ ಹೋಗಿದ್ವಿ, ಒಂದು ವಸ್ತುನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಮೀನ್ಸ್ ಒಬ್ಬರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡು ತುಂಬ ಖುಷಿಯಲ್ಲಿದ್ದೀನಿ. ನನಗೆ ತುಂಬ ಬೇಕಾದವರು, ಒಂಥರ ಹೇಳ್ಬೇಕಂದ್ರೆ ಅವ್ರು ನನ್ನ ಪ್ರಾಣ ಇದ್ದಂಗೆ. ಸೊ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಒಂದು ವಸ್ತುನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಏನು ಅಂತ ಗೊತ್ತಾಗಬೇಕು ಅಂತಂದರೆ ಮುಂದಿನ ವ್ಲಾಗಲ್ಲಿ ನೋಡಿ. ಆ್ಯಂಡ್ ಇವಾಗ ನಮ್ಮ ಮನೇಲಿ ಧೂಪ ಹಾಕಾಯಿತು, ಇವಾಗ ಮಿಸ್ಲು ಬಿಡಬೇಕು. ಒಂದಷ್ಟು ಪಾರ್ಸಲ್ ಮಾಡಿಸ್ತಾ ಇದ್ದೀನಿ. ನನ್ನ ಫ್ರೆಂಡು ಬರೋದಿಲ್ಲ ಅಂತಂದ್ರೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ನಾವೇ ಕೊಡಬೇಕು. ಸೊ ಇವಾಗ ಮೀಸಲು ಬಿಟ್ಬಿಟ್ಟು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಸಿಗುವ. ಯಾರ್ಯಾರು ಕೊಡಬೇಕು ಅಂತ ಅನ್ಕೊಂಡಿದ್ನೋ ಅದನ್ನೆಲ್ಲರಿಗೂ ಕೊಟ್ಟೆ. ಆಕ್ಚುಲಿ ನಮಗೆ ಫ್ರೆಂಡ್ಸ್ ಯಾರ್ಯಾರು ಕೊಟ್ಟಿದ್ದೀವಿ ಅಂತಂದ್ರೆ ನಮ್ಮ ಮುಸ್ಲಿಂ ಫ್ರೆಂಡ್ಸ್ ಕೊಟ್ಟಿರೋದು. ಬಂದಿದ್ದು ನಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವನು. ಹಿಂದೆ ಯಾರಪ್ಪ ಗಾಡಿಲಿ ಹಿಡ್ಕೊ ಕೂತಿದ್ದು? ಮನೆಯಿಂದ ತಗೊಬಂದಿರೋದು ಯಾರು? ನಾನೇ. ಯಾರು ಮಾಡ್ಸಿರೋದು? ನಾನೇ. ನಾನು ಇವನ್ ಹೇಳಿ ಮಾಡ್ಸಿದೆ ಗೈಸ್. ಸೊ ಗೈಸ್, ನಾನು ಮುಂಚೆನೆ ಹೇಳ್ಬಿಟ್ಟೆ ನನ್ನ ಫ್ರೆಂಡ್ಸ್ ಕೊಡ್ಬೇಕು, ಸೊ ಒಬ್ಬಿಟ್ನ ಜಾಸ್ತಿ ಮಾಡಿ. ಆಕ್ಚುಲಿ ಆಗಿ 3 ಜನ ಕೊಡ್ಬೇಕಿತ್ತು ಆಯ್ತಾ. ಸೊ ನನ್ನ ಮನೆಗೆ ಹೇಳಿರ್ಲಿಲ್ಲ. ಇವತ್ತು ನಾವೆಲ್ಲ ಲಕ್ಷ್ಮೀ ಬೇರೆ ಕೂರ್ಸಿದೀವಿ. ಇಷ್ಟೇ ಮರ್ತೋಗ್ಬಿಡ್ತಾನೆ. ನಾನು ನೆನ್ಪಿಸ್ಕೊಂಡು ಅವ್ರು ನನ್ಗೆ ಒಂದು ವಿಶ್ ಮಾಡಿದಾರೆ ಅಂತಂದ್ರೆ, ಇವಾಗ ಒಂದು ವರಲಕ್ಷ್ಮಿ ಹಬ್ಬ ಆಗಿರ್ಲಿ, ಇದೇ ವರಲಕ್ಷ್ಮಿ ಹಬ್ಬ, ದಸರಾ ಆಗಿರ್ಲಿ, ದೀಪಾವಳಿ ಆಗಿರ್ಲಿ, ಸಮಥಿಂಗ್ ಯಾವುದೇ ಹಬ್ಬ ಇದ್ರು ಕೂಡ ನಂಗೆ ವಿಶ್ ಮಾಡ್ತಾರೆ. ಸೊ ಅದಕ್ಕೆ ನಾನು ನೆನ್ಪು ಮಾಡ್ಕೊಂಡು ಒಬ್ಬಿಟ್ನ ಜಾಸ್ತಿ ಮಾಡುವಂತಂದಿದೆ. ಸೊ ಮಾಡ್ಕೊಟ್ಟಿದ್ರು. ನಾನು ಅಂದ್ರೆ ಇವ್ರ ಮೇಲೆ ಲಕ್ಷ್ಮಿ ಕೂರ್ಸಿದ್ವಲ್ಲ, ಬಿಸಿ ಇಲ್ಲ ಇವ್ರು. ನಾನು ಬಿಸಿ ಇರೋ ಕಾರಣ ಮರ್ತ್ಬಿಟ್ಟಿದ್ದೆ. ಸೊ ಇನ್ನೇನ್ ಗಣೇಶ ಹಬ್ಬ ಇದಲ್ಲ, ಇದೊಂದೇ ಹಬ್ಬನ 10 ಜನಕ್ಕೆ ಇಕ್ಕೋರ್ ಊಟನ ಇನ್ 3 ಜನಕ್ಕೆ ಇಕ್ಕಕ್ಕೆ ಏನ್ ಜಾಸ್ತಿ ಆಗಲ್ಲ ಕಣ. ಅದೇ ಮರ್ತೋಗಿದ್ದಪ್ಪ ನನ್ಗೆ. ಅದ್ರಲ್ಲಿ ಒಬ್ರು ಕೊಟ್ಟೆ ಇವತ್ತು. ಸೊ ಇನ್ನಿಬ್ರು ಮಿಸ್ ಆಗೈತೆ. ಸೊ ಇನ್ನೇನ್ ಗಣೇಶ ಹಬ್ಬ ಆಯ್ತಲ್ಲ, ಅದು ಒಬ್ರಿಗೆ 4 ಕೊಟ್ಟೆ. 3 ಜನಕ್ಕೆ ಒಂದೊಂದು ಕೊಡ್ಬೋದಿತ್ತು, ಬಟ್ ಎಲ್ಲಾರ್ಗು ಹೊಟ್ಟೆ ತುಂಬಾ ಊಟ ಆಗ್ತಿತ್ತು ಕೊಟ್ರೆ. ನಾನು ಎಲ್ಲರಿಗೂ ಒಬ್ರು 3 ಕೊಟ್ಟಿದ್ದೀನಪ್ಪ. 4 ಅದ್ರ ಜೊತೆ ಬೆಳ್ದನನ್ನು ಕೂಡ ಕೊಟ್ಟಿದ್ದೀನಿ. ಅಂದ್ರೆ ಮಾದಪ್ಪ ಅವ್ರಿಗೆ. ಬಟ್ ನಾವ್ ಇವಾಗ ಕೊಟ್ಟಿದೀವಿ ಗೊತ್ತಾ, ಅವ್ರು ಯಾರು ನಮ್ ಕ್ಲಾಸ್ಮೇಟ್ಸ್ ಅಲ್ಲ, ಅವ್ರು ನಮ್ಮ ಜೂನಿಯರ್ಸ್. ಒಬ್ರು 2nd ಇಯರ್, ಇನ್ನೊಬ್ರು 1st ಇಯರ್, ನಾವು 3rd ಇಯರ್ ಇದ್ದಾಗ ಅಲ್ವಾ. ನಮ್ ಕ್ಲಾಸ್ಮೇಟ್ಸ್ ಇದುವರೆಗೂ ನಾವು ಏನು ಕೊಡ್ಸಿಲ್ಲ. ಅವ್ರು ನಮ್ಗೆ ಒಂದ್ ವಿಶ್ಯೂ ಕೂಡ ಮಾಡಿಲ್ಲ, ನಮ್ಗೆ ಮುಖ ಕೊಟ್ಟಿ ಅವರು ಎದುರುಗಡೆ ನಿಂತ್ಕೊಂಡು ಮಾತಾಡು ಇಲ್ಲ. ಅವ್ರು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಇವಾಗ ಬಟ್ ನಾವ್ ಕೊಟ್ಟಿರೋದು ಹುಡುಗಿರ್ಗೆ. ನಮ್ ಕ್ಲಾಸ್ ಹುಡುಗರು ಮಾತಾಡ್ಸಿಲ್ಲ ನಮ್ಮ ಹತ್ರ ಸರಿಯಾಗಿ. ಮುಸ್ಲಿಮ್ಸ್ ಅವರು ಇವಾಗ ನಾವು ಕೊಟ್ಟಿದ್ ಮುಸ್ಲಿಮ್ಸ್ ಅವ್ರಿಗೆ ಗೊತ್ತಾ. ಅದನ್ನೇ ಹೇಳಿಲ್ಲ ಇವನು. ಹೇಳಿದ್ನಲ್ಲ, ಫಸ್ಟ್ ಹೇಳಿದ್ನಲ್ಲ ನಾನು ಕೊಟ್ಟಿರೋದು ಮುಸ್ಲಿಮ್ಸ್ಗೆ ಅಂತ. ಸೊ ನಮ್ಗೆ ಫ್ರೆಂಡ್ಶಿಪ್ ಅಂತಂದ್ರೆ ಈ ತರ ಏನದು
ಜಾತಿ ಒಂದೊಳ್ಳೆ ಮತ ಬಾಂಧವ್ಯ ಆ ಥರ ಎಲ್ಲ ಇರ್ಬೇಕು ಅಂತ ಇರ್ಬೇಕು. ಅಂದಾಗ ಒಳ್ಳೆ ಬಾಂಧವ್ಯ ಇರ್ಬೇಕು. ಕ್ಯಾಸ್ಟಿಸಮ್ ಆಗಿರ್ಬೋದು ಅಥವಾ ಜಾತಿ ಅದೇನು ಅಡ್ಡ ಬರಬಾರ್ದು. ನಾವು ಜಾತಿ ಅವ್ರ ಧರ್ಮ ಮನೆಗೆ ಏನು ಹೋಗಿ ಊಟ ಇರಬಾರ್ದು. ಮಾಡ್ಬೇಕು, ಅವ್ರು ನಮ್ಮ ಮನೆಗೆ ಬಂದು ಊಟ ಮಾಡ್ಬೇಕು, ಇಬ್ರು ಬಾಂಧವ್ಯ ಕೂಡ ಅವ್ರ ಚೆನ್ನಾಗಿರ್ಬೇಕು. ಕಲ್ಚರ್ ನ ಫಾಲೋ ಮಾಡ್ತಾರೆ, ನಾವು ನಮ್ ಕಲ್ಚರ್ ನ ಫಾಲೋ ಮಾಡ್ತೀವಿ. ಬಟ್ ಎಲ್ಲರೂ ಒಂದೇ ತರ ಇರ್ಬೇಕು ಅಷ್ಟೇ. ಅಷ್ಟೇ. ಸೊ ನನ್ಗಂತೂ ತುಂಬಾ ಖುಷಿ ಹಿಂಗಿದ್ರೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಮುಂದೆ ಒಂದು ಒಳ್ಳೆ ಸರ್ಪ್ರೈಸ್ ವ್ಲಾಗ್ ಅಲ್ಲಿ ಬರ್ತೀನಿ. ಯಾರಿಗೆ ಸರ್ಪ್ರೈಸ್ ಕೊಡೋದು ಏನು ಎತ್ತಂತ ಗೊತ್ತಾಗ್ಬೇಕು ಅಂದ್ರೆ ಮುಂದಿನ ವ್ಲಾಗ್ ಅಲ್ಲಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನನ್ನ ಒಂದು ಫೇವ್ರೇಟ್ ವ್ಲಾಗ್ ಅಂತ ಅನ್ಕೋಬಹುದು. ಅಂಡ್ ಇವತ್ತಿನ ವ್ಲಾಗ್ ಇದಾಗಿತ್ತು. ಮುಂದೆ ಒಳ್ಳೆ ಕಂಟೆಂಟ್ ಮೂಲಕ ಬರ್ತೀನಿ. ಅಲ್ಲಿ ತನಕ ಹುಷಾರಾಗಿ ಖುಷಿಯಾಗಿರಿ. ಮತ್ತೆ ಸಿಗುವ. ಟಾಟಾ ಬಾಬಾ.